ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 50ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧಾರಿಣಿ, ಪ್ರಣವ್ ಮತ್ತೆ ನೀನು ರೀಮಾ ಮನೆಗೆ ನಿನ್ನೆ ಹೋಗಿದ್ರಲ್ಲ, ಅವಳ ಮನೆಯಲ್ಲಿ ಏನು ವಿಶೇಷ ಇತ್ತಮ್ಮ? ಕೇಳಿದವಳ ಮಾತಿನ ಇರಾದೆ ಏನಾದರೂ ಸಮಸ್ಯೆ ಆಗಿದೆಯೇ ಎಂದು ಕಂಡು ಹಿಡಿಯುವುದಾಗಿತ್ತು. ಗಿಡಗಳಿಗೆ ನೀರುಣಿಸುತ್ತಿದ್ದವಳು ಅವಳತ್ತ ತಿರುಗಿ, ಹೌದು ಅತ್ತೆ, ವಿಶೇಷ ಅಂತೇನೂ ಅಲ್ಲ, ಹೀಗೆ ಅವರಿಗೆ ನನ್ನನ್ನು ಮನೆಗೆ ಕರೆಸಿ ಆತಿಥ್ಯ ಮಾಡಬೇಕು ಅಂತ ಇತ್ತು, ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಎಂದಳು ಸಹಜವಾಗಿ. ಅವಳು ಸಹಜವಾದ ಮಾತು ಕೇಳಿ ತುಸು ನಿರಾಳರಾದರು ಮೇಘ. ಅಂದಹಾಗೆ ಅಲ್ಲಿಗೆ ಹೋಗಿ ಏನನ್ನಿಸ್ತು? ಖುಷಿ ಆಯ್ತಾ? ಮತ್ತೆ ಕೆದಕಿ ಕೇಳಿದರು. ಹಾಂ ಅತ್ತೆ, ರೀಮಾ ತುಂಬ ಒಳ್ಳೆಯವಳು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಂದವಳು. ಅತ್ತೆ, ಅವರನ್ನು ಒಂದಿನ ಊಟಕ್ಕೆ ಮನೆಗೆ ಕರಿಬೇಕು ಅಂತ ಇದ್ದೀನಿ. ನನಗೆ ತುಂಬ ಹಿಡಿಸಿಬಿಟ್ರು ಅವರು. ಅವರಿಗೆ ಆತಿಥ್ಯ ಮಾಡಬೇಕು ಅನ್ನೋ ಆಸೆ ನನಗೆ ಎಂದು ತನ್ನ ಮನದಾಸೆಯನ್ನು ಅವಳ ಮುಂದೆ ಬಿಚ್ಚಿಟ್ಟಳು. ಅದೇಕೋ ಅವಳ ಗಂಟಲು ಒಣಗಿತು. ಮಾತನಾಡಲು ನಾಲಿಗೆಯೇ ಸಹಕರಿಸುತ್ತಿಲ್ಲ. ಆತಿಥ್ಯ ಅಂತೆ ಆತಿಥ್ಯ, ಸತ್ಯ ಬಟ ಬಯಲಾದರೆ ನೀನು ನಮ್ಮೆಲ್ಲರ ತಿಥಿ ಮಾಡಿಬಿಡ್ತೀಯೇನೋ ಎಂದು ಮನದಲ್ಲೇ ಹಲುಬಿಕೊಂಡವಳು, ಸರಿನಮ್ಮ, ನಿನ್ನಿಷ್ಟ ಎಂದು ಹೇಳಿ ಒಳ ಹೋದರೆ ನಸುನಕ್ಕು ತನ್ನ ಕೆಲಸದಲ್ಲಿ ತಾನು ನಿರತಳಾದಳು ಧಾರಿಣಿ. ಅಂದು ಆಫೀಸಿಗೆ ರಜೆ ಹಾಕಿ ಮನೆಯಲ್ಲೇ ಕೂತಿದ್ದಳು ಭ್ರಮ. ಪಾರ್ಥನೆ ಅವಳಿಗೆ ರಜೆ ನೀಡಿದ್ದನು. ಸಂಜೆ ನಡೆಯುವ ಪಾರ್ಟಿಗೆ ಯಾವ ಬಟ್ಟೆ ಧರಿಸಬೇಕೋ ತಿಳಿಯುತ್ತಿಲ್ಲ ಹುಡುಗಿಗೆ. ರಾಶಿ ರಾಶಿ ಬಟ್ಟೆಗಳನ್ನು ತನ್ನ ಮುಂದೆ ಎಳೆದೆಳೆದು ಗುಡ್ಡೆ ಹಾಕುತ್ತಿದ್ದಳು. ಅದೇಕೋ ತಟ್ಟನೆ ಗೆಳತಿಯ ನೆನಪಾಗಿತ್ತು. ಕಿಟಕಿಯ ಬಳಿ ಬಂದು ನೋಡಿದವಳ ಕಣ್ಣಿಗೆ ನೀರುಣಿಸುತ್ತಿದ್ದವಳು ಕಂಡಿದ್ದಳು. ಅವಳನ್ನು ಕಂಡು ಕೈ ಸನ್ನೆ ಮಾಡಿ ಬರುವಂತೆ ಹೇಳಿದಳು. ಗೆಳತಿಯ ಸನ್ನೆಯನ್ನು ಕಂಡು ಗಾಬರಿಗೊಂಡವಳು ತನ್ನ ಕೆಲಸವನ್ನು ಅಲ್ಲೇ ಬಿಟ್ಟು ಭ್ರಮಳ ಮನೆಯತ್ತ ಹೆಜ್ಜೆ ಹಾಕಿದಳು. ಅವಳನ್ನು ಅರಸುತ್ತ ಮನೆಯೊಳಗೆ ಕಾಲಿಟ್ಟವಳಿಗೆ ಅಲ್ಲಿನ ದೃಶ್ಯ ಕಂಡು ಬೆಕ್ಕಸ ಬೆಡಗಾಗಿತ್ತು. ಎಲ್ಲ ಬಟ್ಟೆಗಳನ್ನು ಚದುರಿಟ್ಟವಳು ಅದರ ಮೇಲೆಯೇ ಸುಸ್ತಾದವರಂತೆ ಉರುಳಿದ್ದಳು. ಹೇ ಭ್ರಮ, ಏನೇ ಇದೆಲ್ಲ? ಬಟ್ಟೆನ ಯಾಕೆ ಹೀಗೆ ರಾಶಿ ಹಾಕಿದ್ದೀಯಾ? ಮಾಡೋಕೆ ಇಟ್ಟಿದ್ದೀಯಾ ಹೇಗೆ? ನಸುನಗುತ್ತಲೇ ಕೇಳಿದವಳು ಬಟ್ಟೆಗಳನ್ನು ಮಡಚಲು ಮುಂದಾದಳು. ನನಗೆ ಬಚ್ಚಿತು ಮಾಡೈತಿ, ಕರ್ಮ, ಇವತ್ತೊಂದು ಪಾರ್ಟಿ ಉಂಟು, ಅದಕ್ಕೆ ಪಾರ್ಥ ಸರ್ ಜೊತೆಗೆ ಹೋಗೋಕಿದೆ. ಯಾವ ಬಟ್ಟೆ ಹಾಕೊಳ್ಳಿ ಅಂತಲೇ ಗೊತ್ತಾಗ್ತಿಲ್ಲ. ಇದ್ದ ಬದ್ದ ಬಟ್ಟೆಗಳನ್ನೆಲ್ಲ ಇಲ್ಲೇ ರಾಶಿ ಹಾಕಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡು, ಹೆಲ್ಪ್ ಮಾಡು ಮಾರೈತಿ ಎಂದವಳು ಎದೆಯ ಮೇಲೆ 2 ಕೈಗಳನ್ನು ಇಟ್ಟು ಇನ್ನೂ ಬಿದ್ದುಕೊಂಡೇ ಇದ್ದಾಳೆ. ಅಯ್ಯೋ ದೇವ್ರೇ, ಏನು ಕಥೆನೇ ನಿಂದು ಎಂದು ಸೊಂಟದ ಮೇಲೆ ಕೈಯಿಟ್ಟು ಕೇಳಿದವಳಿಗೆ, ಕತೆ ಅಲ್ಲ ವ್ಯತೆ, ಮೊದಲು ಕೈ ಕೊಡು ಎಂದು ಮೇಲೆಬ್ಬಿಸುವಂತೆ ಅವಳತ್ತ ತನ್ನ ಕೈ ಚಾಚಿದಳು. ಅವಳ ಉದಾಸೀನತೆಗೆ ಹಣೆ ಚಚ್ಚಿಕೊಂಡ ಧಾರಿಣಿ ತನ್ನ ಕೈಗಳನ್ನು ಮುಂದೆ ಚಾಚಿ ಅವಳನ್ನು ಎಬ್ಬಿಸಿದವಳು. ಎಲ್ಲಿ ಪಾರ್ಟಿ ಕೇಳಿದಳು. ಗೊತ್ತಿಲ್ಲ, ಅದ್ಯಾವುದೋ ರೆಸ್ಟೋರೆಂಟ್ ಅಂತೆ, ಸಂಜೆ 6 ಗಂಟೆಗೆ ರೆಡಿ ಆಗಲಿಕ್ಕೆ ಹೇಳಿದ್ದಾರೆ ಪಾರ್ಥ ಸರ್ ಎಂದಳು ಭ್ರಮ. ಅವಳ ಮಾತಿಗೆ ಏನೂ ಪ್ರತಿಕ್ರಿಯಿಸದವಳು ರಾಶಿ ಹಾಕಿದ್ದ ಬಟ್ಟೆಗಳಿಂದ ತಿಳಿ ನೀಲಿ ಬಣ್ಣದ ಅನಾರ್ಕಲಿ ಒಂದನ್ನು ಕೈಗೆತ್ತಿಕೊಂಡು, ಇದನ್ನೇ ಪಾರ್ಟಿಗೆ ಹಾಕೊಂಡು ಹೋಗು, ಇದು ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದಳು. ಅವಳ ಮಾತಿಗೆ ಕಣ್ಣಗಲಿಸಿದವಳು, ನಿಜನಾ? ಇದು ನನಗೆ ಚಂದ ಕಾಣ್ತದ ಎಂದು ಸುರಿ ಆ ಬಟ್ಟೆಯನ್ನೊಮ್ಮೆ ಮೈಗೆ ಹಿಡಿದು ಕನ್ನಡಿಯ ಮುಂದೆ ನಿಂತು ನೋಡಿದವಳು ಧಾರಿಣಿಯತ್ತೆ ತಿರುಗಿ, ಓಕೆ ಅಲ್ವಾ ಎಂದು ಕೇಳಿದರೆ ಹೆಬ್ಬೆರಳನ್ನು ಮುಂದೆ ಹಿಡಿದು ಓಕೆ ಎಂಬಂತೆ ಸನ್ನೆ ಮಾಡಿ ನಸುನಕ್ಕಳು ಧಾರಿಣಿ. ಅಬ್ಬಾ, ಕೊನೆಗೂ ಡ್ರೆಸ್ ಸೆಲೆಕ್ಷನ್ ಆಯಿತು, ಇನ್ನು ಇದನ್ನು ಮಡಚಿ ಇಡಬೇಕೇ ಎಂದು ರಾಗೇಳಿದವಳು ಗೆಳತಿಯತ್ತ ಮುಖ ಮಾಡಿ, ಧಾರಿಣಿ ಪ್ಲೀಸ್ ಎಂದವಳ ಕೈ ಹಿಡಿದು ಜಗ್ಗಿದರೆ ಅವಳು ಮಕ್ಕಳಂತೆ ಆಡುವುದನ್ನು ಕಂಡು ಮುದ್ದಿನ ಜೊತೆಗೆ ನಗುವು ಉಕ್ಕಿ ಬಂದಿತ್ತು ಧಾರಿಣಿಗೆ. ಕ್ಷಣ ಮಾತ್ರದಲ್ಲೇ ಅವಳ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಟ್ಟವಳು, ಮುಗಿತ ನಿನ್ನ ಕೆಲಸ ಎಂದು ಕೇಳಿದರೆ, ಮುಗಿದಿರಲಿಲ್ಲ, ಆದರೆ ನೀನು ಮುಗಿಸಿದೆ ಎಂದು ನಗುತ್ತಾ ಕಣ್ಮಿಟುಕಿಸಿದಳು ಭ್ರಮ. ನಗುತ್ತಲೇ ಅವಳ ಹಣೆಗೊಂದು ಪುಟ್ಟ ಏಟು ಕೊಟ್ಟ ಧಾರಿಣಿ ಅಲ್ಲಿಂದ ಹೊರಡಲು ಅನುವಾದರೆ ಸುಧಾಕರ್ ಅವರ ಮನೆ ಅವಳನ್ನು ಬೀಸಿ ಕರೆದಿತ್ತು. ಮದುವೆಯಾದ ನಂತರ ಒಂದು ಬಾರಿಯೂ ಅವಳತ್ತ ಕಡೆ ಕಣ್ಣು ಹಾಯಿಸಿರಲಿಲ್ಲ. ಇಂದೇಕೋ ತಂದೆಯನ್ನು ಕಂಡು ಮಾತನಾಡಿಸುವ ಮನಸ್ಸಾಗಿತ್ತು ಅವಳಿಗೆ. ಹೆಚ್ಚೇನು ಯೋಚಿಸದೆ ಅತ್ತಲೇ ಹೆಜ್ಜೆ ಹಾಕಿದಳು. ಅಂದು ಸುಧಾಕರ್ ಅವರು ಕೂಡ ಮನೆಯಲ್ಲಿಯೇ ಇದ್ದರು.
ಮಗಳನ್ನು ಕಂಡೊಡನೆ ಅವಳ ಮುಖ ಪ್ರಫುಲ್ಲವಾಗಿತ್ತು. ತಟ್ಟನೆ ಎದ್ದು ನಿಂತವಳು, ಧಾರಿಣಿ, ಏನಮ್ಮ ನೀನು ಈ ಕಡೆ? ಯಜಮಾನ್ರೇನಾದರೂ ಬರೋದಕ್ಕೆ ಹೇಳಿದ್ರಾ? ಕೇಳಿದರು. ಇಲ್ಲ, ಭ್ರಮ ಮನೆಗೆ ಬಂದಿದ್ದೆ. ಹಾಗೆ ನಿಮ್ಮನ್ನು ನೋಡಿ ಮಾತಾಡಿಸಿಕೊಂಡು ಹೋಗೋಣಂತ ನಾನೇ ಬಂದೆ ಎಂದವಳು ಮನೆಯೊಳಗೆ ಪ್ರವೇಶ ಮಾಡಿದಳು. ಒಬ್ಬ ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಹೇಗೆ ಮೊದಲನೇ ಬಾರಿಗೆ ತನ್ನ ತವರು ಮನೆಗೆ ಹಿಂದಿರುಗಿ ಬಂದಾಗ ಹರುಷದಿಂದ ಮನೆಯೊಳಗಡೆ ಕಾಲಿಡುತ್ತಾಳೋ ಅದೇ ಹುರುಪು ಉತ್ಸಾಹ ಅವಳಲ್ಲೂ ತುಂಬಿ ತುಳುಕುತ್ತಿತ್ತು. ಮನೆಯ ಮೂಲೆ ಮೂಲೆಯನ್ನು ಸೂಕ್ಷ್ಮವಾಗಿ ಗಮನಿಸಿದವಳು ಅಡುಗೆ ಮನೆಗೆ ಹೊಕ್ಕು ತಾನೇ ಮುಂದಾಗಿ 2 ಕಪ್ ಟೀ ಮಾಡಿ ಹೊರತಂದು 1 ಕಪ್ನ ಸುಧಾಕರ್ ಅವರ ಕೈಗೆ ಕೊಟ್ಟು ತಾನೂ ಅವರ ಪಕ್ಕ ಕೂತು ಟೀ ಹೀರಿದಳು. ಹೇಗಿದೆ? ಟೀ ಕುಡಿಯುತ್ತಲೇ ಕೇಳಿದವಳಿಗೆ, ತುಂಬ ಚೆನ್ನಾಗಿದೆಯಮ್ಮ. ತುಂಬ ದಿನ ಆದಮೇಲೆ ನೀನು ಮಾಡಿರೋ ಟೀ ಕುಡಿತಾ ಇದ್ದೀನಿ ಎಂದು ಸುಧಾಕರ್ ಅವರು ಒಂದೇ ಗುಟುಕಿಗೆ ಟೀ ಹೀರಿ ಖಾಲಿ ಕಪ್ನ ಟೇಬಲ್ ಮೇಲಿಟ್ಟರು. ತುಸು ಹೊತ್ತಿನ ಮೌನದ ನಂತರ ನಿಧಾನವಾಗಿ ತಂದೆ ಮಗಳು ಇಬ್ಬರು ಮಾತಿಗೇಳಿದರು. ಹೇಗೆ ನಡೀತಾ ಇದೆ ಸಂಸಾರದ ಬಂಡಿ? ಅಳಿಯಂದ್ರು ನಿನ್ನ ಜೊತೆ ಹೇಗಿದ್ದಾರಮ್ಮ? ಕೇಳಿದವರ ಮನದಲ್ಲಿ ಸಣ್ಣ ದುಗುಡವಂತೂ ಇದ್ದೇ ಇತ್ತು. ತುಸು ಹೊತ್ತು ಮೌನವಾದವಳು, ನಿಮ್ಮ ಅಳಿಯಂದ್ರ ಬಗ್ಗೆ ನನಗಿಂತ ನಿಮಗೇನೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಅಪ್ಪ? ಯಾಕಂದರೆ ನೀವು ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ದೀರಲ್ಲ ಎಂದಳು. ಅವಳ ಕಣ್ಣೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದರು ಸುಧಾಕರ್. ತಲೆ ತಗ್ಗಿಸಬೇಡಿ ಅಪ್ಪ, ತಪ್ಪು ಮಾಡಿರೋರು ಮಾತ್ರ ತಗ್ಗಿಸೋದು ಎಂದು ತೀಕ್ಷ್ಣ ನೋಟ ಬೀರಿ ಹೇಳಿದವಳು, ಪ್ರಣವ್ ಬಗ್ಗೆ ನಿಮಗೆ ಎಲ್ಲ ಗೊತ್ತಿದ್ದು ನನ್ನನ್ನು ಹಳ್ಳಕ್ಕೆ ತಳ್ಳಿಬಿಟ್ರಲ್ಲ, ಅಥವಾ ತಳ್ಳೋ ಹಾಗೆ ನಿಮ್ಮ ಡಾಕ್ಟ್ರು ಮಾಡಿದ್ರಾ? ಕೇಳಿದಳು. ಒಂದು ಕ್ಷಣ ದಿಗಿಲುಗೊಂಡರು ಸುಧಾಕರ್. ಧಾರಿಣಿ, ಹಾಗೆಲ್ಲ ಏನೇನು ಹೇಳಬೇಡಮ್ಮ. ನಾನು ನಿನ್ನ ತಂದೆ. ಯಾರ್ಯಾರದ್ದು ಮಾತು ಕೇಳಿ ನನ್ನ ಮಗಳ ಜೀವನನ ನಾನು ಯಾಕೆ ಹಾಳು ಮಾಡಲಿ ಎಂದು ಅಸಹಾಯಕತೆಯಿಂದ ಹೇಳಿದವಳು, ನಿನ್ನಿಂದ ಬಗೆಹರಿಬೇಕಾಗಿರೋ ಸಮಸ್ಯೆಗಳು ಹಲವಾರು ಇದೆಯಮ್ಮ. ಹೊರಗಡೆಯಿಂದ ಅರಮನೆಯಂತೆ ಕಾಣೋ ಆ ಅರಮನೆ ಸಮಸ್ಯೆಗಳ ಸರಮಾಲೆಯನ್ನು ಹೊದ್ದುಕೊಂಡಿರೋ ಸೆರೆಮನೆ. ಆ ಸೆರೆಮನೆಯಿಂದ ಅವರೆಲ್ಲರಿಗೂ ಮುಕ್ತಿ ಕೊಡಿಸೋದು ನಿನ್ನ ಕೈಯಲ್ಲಿ ಇದೆ. ಜೀವನ ಅನ್ನೋದು ನಿಂತ ನೀರಲ್ಲ, ಗುಪ್ತಗಾಮಿನಿ ಥರ ಹರಿತಾನೆ ಇರುತ್ತೆ. ಕೊನೆಗೊಂದು ದಿನ ತನ್ನ ಗಮ್ಯನ ತಲುಪುತ್ತೆ. ಆ ಗಮ್ಯನ ತಲುಪೋ ಸಮಯದಲ್ಲಿ ಅಡೆತಡೆಗಳು, ತೆರೆಗಳು, ಅಲೆಗಳು ಎದುರಾಗೋದು ಸಾಮಾನ್ಯ. ಹಾಗಂತ ಹೇಳಿ ಸಮಸ್ಯೆಗಳಿಗೆ ಹೆದರ್ಕೊಂಡು ದೂರ ಓಡಬಾರ್ದು. ಧೈರ್ಯವಾಗಿ ನಿಂತು ಎಲ್ಲ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕು. ಆ ಸಾಮರ್ಥ್ಯ ನನ್ನ ಮಗಳಲ್ಲಿ ಇದೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ ಎಂದರು. ಅವರ ಮಾರ್ಮಿಕವಾದ ಮಾತುಗಳು ಅವಳ ತಲೆಗೆ ಹೋಗಲಿಲ್ಲ. ತಂದೆಯನ್ನೇ ಕಣ್ಣು ಸಂಕೋಚಿಸಿ ನೋಡಿದವಳು, ಅಂದ್ರೆ ಎಂದು ಕೇಳಿದಳು. ಕೆಲವೊಂದು ಪ್ರಶ್ನೆಗಳಿಗೆ ಬೇರೆಯವರಿಂದ ಉತ್ತರ ಪಡ್ಕೋ ಗೋಜಿಗೆ ಹೋಗಬಾರ್ದು ಧಾರಿಣಿ. ನಾವೇ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಧೈರ್ಯ ಮಾಡಬೇಕು ಎಂದವರು. ಅಳಿಯಂದ್ರ ಬಗ್ಗೆ ನೀನೇನು ತಿಳ್ಕೊಂಡಿದ್ದೀಯೋ ಅದು ಸತ್ಯ ಅಲ್ಲಮ್ಮ. ಕಣ್ಣು ಮುಚ್ಚಿ ಯಾವುದನ್ನು ನಂಬೇಡ. ಸಂಸಾರದ ನಡುವೆ ಹುಳಿ ಹಿಂಡೋ ಜನಗಳು ಜಾಸ್ತಿ. ಬೇರೆಯವರ ಮಾತನ್ನು ನಂಬೋ ಮುಂಚೆ ನಿನ್ನ ಕಣ್ಣಿನ ಜೊತೆ ಮನಸ್ಸು ತೆರೆದಿರಲಿ. ಆದರೆ ಬೇರೆಯವರ ಮಾತನ್ನು ಕೇಳಿ ನಿನ್ನ ಸಂಸಾರನ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ಪ್ರಣವ್ನಿಂದ ದೂರ ಆಗಬೇಡ. ಅವನನ್ನು ಒಬ್ಬಂಟಿ ಮಾಡಬೇಡ. ಸಂದರ್ಭ ಯಾವುದೇ ಇರಲಿ, ಆದರೆ ಕೈ ಹಿಡಿದ ಗಂಡನನ್ನು ದೂರ ತಳ್ಳಬೇಡ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ನಿನಗೆ ಅರ್ಥ ಆಗುತ್ತೆ. ಒಬ್ಬ ತಂದೆಯಾಗಿ ಮಗಳ ಸಂಸಾರ ಉಳಿಸೋ ಸಲುವಾಗಿ ನಾನಿಷ್ಟೇ ಹೇಳಬಲ್ಲೆ ಎಂದವರು ಎದ್ದು ಒಳ ಹೋದರೆ ಅವರ ಮಾತು ಕೇಳಿ ದಿಗ್ಮೂಢಳಾದಳು ಧಾರಿಣಿ. ಅವರ ಮಾತುಗಳನ್ನು ಅಡಗಿಸಿಕೊಳ್ಳಲು ಅವಳಿಗೆ ತಾಸುಗಳೇ ಹಿಡಿದವು. ಪ್ರತಿದಿನವೂ ತನ್ನನ್ನು ಕಾಡಿಸುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿದ್ದ ಹುಡುಗಿ ಬೆಳಿಗ್ಗೆಯಿಂದ ಮಂಕಾಗಿರುವುದನ್ನು ಗಮನಿಸಿದ ತನವ್ಗೆ ಅನುಮಾನ ಬಂದಿತ್ತು. ನನಗೆ ಒಳ್ಳೆಯದಾಗಲಿ ಅಂತ ಮೌನವ್ರತ ಏನಾದರೂ ಮಾಡ್ತಾ ಇದ್ದೀಯಾ ಹೇಗೆ? ಕೇಳಿದನು ಅವಳತ್ತ ದೃಷ್ಟಿ ಹಾಯಿಸದೆಯೇ. ಇಲ್ಲ. ಯಾಕೆ? ಕೇಳಿದಳು ಅಚ್ಚರಿಯಿಂದ. ಅಲ್ಲ, ಯಾವಾಗಲೂ ಕಪ್ಪೆ ಥರ ವಟ ವಟ ಅಂತ ಇದ್ದವಳು ಇವತ್ತು ಮೌನಗೌರಿ ಥರ ಬೆಳಿಗ್ಗೆಯಿಂದ ಮಾತಾಡದೆ ಸ್ಟ್ರೈಕ್ ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ಕೇಳಿದೆ ಎಂದವನು. ಅಂದಹಾಗೆ ಮಧ್ಯಾಹ್ನ ತಿಂದದ್ದನ್ನು ಅಡಗಿದೆ ತಾನೆ? ಅಲ್ಲ, ಹಾಗಲ್ಲ. ನಿನಗೆ ನನ್ನ ಕಾಲು ಎಳೆಯದೆ ಹೋದರೆ ತಿಂದನ್ನು ಅಡಗಲ್ಲಲ್ವಾ, ಅದಕ್ಕೆ ಕೇಳಿದೆ ಎಂದನು ತನ್ನ ಮಾತಿಗೆ ತುಸು ಹಾಸ್ಯವನ್ನು ಬೆರೆಸಿ. ಅವನ ಮಾತು ಕೇಳಿ ನಗಬೇಕಾಗಿದ್ದ ಹುಡುಗಿಯ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಅವನತ್ತ ಒಂದು ಬಾರಿ ನೋಟ ಹರಿಸಿದವಳು ಮತ್ತೆ ಮೌನಕ್ಕೆ ಶರಣಾದರೆ ಅವಕ್ಕಾಗುವ ಸರದಿ ತನವ್ನದ್ದು. ತನ್ನ ಕೆಲಸವನ್ನು ಅರ್ಧದಲ್ಲಿಯೇ ಕೈಬಿಟ್ಟವನು, ನಿನಗೇನೇ ಆಯಿತು? ಯಾಕೆ ಹೀಗೆ ಮಂಕಾಗಿದ್ದೀಯಾ? ಕೇಳಿದನು. ತುಟಿ ಬಿಚ್ಚಲಿಲ್ಲವಳು. ತಲೆ ತಗ್ಗಿಸಿ ಜೋರಾಗಿ ಬಿಕ್ಕಳಿಸಿ ಅಳಲು ಆರಂಭಿಸಿದಳು ಗಮ್ಯ. ಅವಳ ಕಣ್ಣೀರು ಕಂಡು ಆತಂಕಗೊಂಡನು ತನವ್.
ತಕ್ಷಣ ಎದ್ದು ಅವಳ ಬಳಿ ಬಂದವನು ಅವಳ ಹೆಗಲ ಮೇಲೆ ಕೈ ಹಾಕಿ, ಹೇ ಗಮ್ಯ, ಯಾಕೆ ಅಳ್ತಾ ಇದ್ದೀಯಾ? ಈಗ ಅಳುವಂಥದ್ದು ಏನಾಯಿತು? ನನ್ನಿಂದ ಏನಾದರೂ ಬೇಜಾರ? ಕೇಳಿದನು ಆಸ್ತೆಯಿಂದ. ಮೊದಲೇ ಹಿಂಗಳಿನ ಹುಡುಗನವನು. ಮಾತು ಕಬ್ಬಿಣದಷ್ಟು ಕಠಿಣವಾದರೂ ಮನಸ್ಸು ಮಗುವಿನಂಥದ್ದು. ನನಗೆ ನಮ್ಮ ಮನೆಯವರನ್ನೆಲ್ಲ ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಆಗ್ತಿದೆ ತನವ್. ನನ್ನ ಮನೆಯವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮದುವೆ ಆದಮೇಲೆ ಒಂದಿನನೂ ಅವರನ್ನು ನೋಡೋಕೆ ಮನೆಗೆ ಹೋಗಿಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮ, ಪ್ರಣವ್, ಧಾರಿಣಿ, ಪಾರ್ಥ ನನ್ನನ್ನು ಅದೆಷ್ಟು ಮಿಸ್ ಮಾಡಿಕೊಳ್ತಾ ಇದ್ದಾರೋ ಏನೋ. ಎಸ್ಪೆಷಲಿ ಡ್ಯಾಡ್ ಎಂದು ಮಕ್ಕಳಂತೆ ಅತ್ತವಳನ್ನು ಕಂಡು ಅವನ ಮನಸ್ಸು ಕದಡಿತು. ಅವಳ ಕಣ್ಣೀರನ್ನು ಒಡೆಸಿದವನು ನಸುನಗುತ್ತಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರೇನೆ? ಮನೆಯವರ ನೋಡಬೇಕು ಅಂತ ಆಸೆ ಆದರೆ ಹೋಗಿ ನೋಡ್ಕೊಂಡು ಬರಬೇಕು. ಅದನ್ನು ಬಿಟ್ಟು ಮೂಲೆಯಲ್ಲಿ ಕೂತು ಯಾರಾದರೂ ಹೀಗೆ ಅಳ್ತಾರಾ? ಅದರಲ್ಲೂ ನೀನು. ನಿನ್ನನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಂದ್ಕೊಂಡಿದ್ದಲ್ಲೇ ರಾಕ್ಷಸಿ. ಆದರೆ ನೀನು ನೋಡಿದರೆ ಒಳ್ಳೆ ಅಳುಮುಂಜಿ ಥರ ಅಳ್ತಾ ಇದ್ದೀಯಲ್ಲ. ದಿಸ್ ಇಸ್ ಟೂ ಬ್ಯಾಡ್ ಗಮ್ಯ ಎಂದನು ಅವಳನ್ನು ಸಹಜ ಸ್ಥಿತಿಗೆ ತರುವ ಸಲುವಾಗಿ. ಅವನ ಮಾತು ಕೇಳಿ ಮುನಿಸಿನಿಂದ ಅವನೆದೆಗೆ ಪುಟ್ಟ ಏಟು ಕೊಟ್ಟವಳು, ಅಪ್ಪನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ನನ್ನನ್ನು? ಕೇಳಿದಳು ಪುಟ್ಟ ಹುಡುಗಿಯಂತೆ. ನೀನು ಹ್ಞೂ ಅಂದರೆ ನಾಳೆನೇ ಹೋಗೋಣ ಎಂದನು ನಸುನಗುತ್ತಾ. ಅವನ ಮಾತಿಗೆ ಕಣ್ಣರಳಿಸಿದವಳು, ನೀನು ನಿಜ ಹೇಳ್ತಾ ಇದ್ದೀಯಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಕೇಳಿದಳು. ನಿಜನೇ ಹೇಳ್ತಾ ಇದ್ದೀನಿ ಎಂದನು. ಖುಷಿಯಿಂದ ಕುಣಿದಾಡಿದ ಹುಡುಗಿ ಅವನೆದಿಗೆ ಒಣಗಿದಳು. ಕಿರಿಕಿರಿಯಾದರೂ ಅವಳನ್ನು ದೂರ ತಳ್ಳಲಿಲ್ಲ ಅವನು. ತನ್ನ ಕಾರ್ಯ ಸಫಲವಾಗಬೇಕೆಂದರೆ ಇದೆಲ್ಲವನ್ನು ಅವನು ಸಹಿಸಿಕೊಳ್ಳಲೇಬೇಕಾಗಿತ್ತು. ಅಂದು ಪಾರ್ಟಿಗೆ ತಯಾರಾಗುತ್ತಿದ್ದನು ಪಾರ್ಥ. ಕಡು ನೀಲಿ ಬಣ್ಣದ ಫಾರ್ಮಲ್ಸ್ ತೊಟ್ಟು, ಕೂದಲನ್ನು ಜೆಲ್ ಹಾಕಿ ಕೂರಿಸಿ ಕೈಗೆ ವಾಚ್ ಕಟ್ಟಿಕೊಂಡವನು ಕನ್ನಡಿಯಲ್ಲೊಂದು ಬಾರಿ ತನ್ನನ್ನು ನೋಡಿಕೊಂಡನು. ಪರ್ಫೆಕ್ಟ್ ಎಂದು ಉದ್ಗರಿಸಿದವನು ಕಾರ್ ಕೀ ಹಿಡಿದುಕೊಂಡು ಮೆಟ್ಟಿಲು ಇಳಿಯುತ್ತಾ ಕೆಳ ಬರುವ ಹೊತ್ತಿಗೆ ಮನೆಯವರೆಲ್ಲ ಹಾಲ್ನಲ್ಲಿ ಜಮಾಯಿಸಿದ್ದರು. ಅವನು ಪಾರ್ಟಿಗೆ ಹೋಗುತ್ತಿರುವ ವಿಷಯ ಅವರೆಲ್ಲರಿಗೂ ತಿಳಿದಿರುವುದೇ. ಆದರೆ ಇಷ್ಟೊಂದು ಆಸ್ತಿಯಿಂದ ಅವನು ತಯಾರಿ ಆಗಿರುವುದು ಮನೆಯವರೆಲ್ಲರಿಗೂ ಹೊಸ ವಿಷಯ. ಅವನನ್ನು ಕಂಡು ರಾಮ್ರವರು ತಮ್ಮನತ್ತ ವಾರೆ ನೋಟ ಬೀರಿದರೆ ಮೀಸೆಯಂಚಲ್ಲಿ ನಕ್ಕ ಶ್ಯಾಮ್ರವರು ಏನೂ ತಿಳಿದಿಲ್ಲ ಎಂಬಂತೆ ಕೂತುಬಿಟ್ಟರು. ಏನು ಪಾರ್ಥ, ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀಯಾ? ಏನು ವಿಷಯ ಎಂದು ನೀಲಾರವರು ಹುಬ್ಬು ಕುಣಿಸಿ ಕೇಳಿದರೆ ತಬ್ಬಿಬ್ಬುಗೊಂಡ ಹುಡುಗ, ಏನಿಲ್ಲ ದೊಡ್ಡಮ್ಮ, ಇವತ್ತೊಂದು ಪಾರ್ಟಿ ಇದೆ, ಅದಕ್ಕೆ ಹೀಗೆ ರೆಡಿಯಾಗಿದ್ದೀನಿ. ಯಾಕೆ, ಚೆನ್ನಾಗಿ ಕಾಣಿಸ್ತಿಲ್ವಾ? ಕೇಳಿದನು ಅನುಮಾನದಿಂದ. ನಿನಗೇನು ಆಗಿದೆ ಚೆನ್ನಾಗಿ ಕಾಣದೇ ಇರೋದಕ್ಕೆ? ನೀನು ಈ ಮೇಘ ಮಗ. ನಿಮ್ಮಮ್ಮ ನಾನೇ ಈ ಏಜ್ನಲ್ಲಿ ಇಷ್ಟೊಂದು ಯಂಗ್ ಆಗಿದ್ದೀನಿ ಅಂತೆ. ಇನ್ನು ನನ್ನ ಮಗ ನೀನು ಚೆನ್ನಾಗಿ ಕಾಣದೆ ಇರ್ತೀಯೇನೋ? ನನ್ನ ಬಂಗಾರ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ, ಹ್ಯಾಂಡ್ಸಮ್ ಬಾಯ್ ಎಂದ ಮೇಘರವರು ಅಭಿಮಾನದಿಂದ ಮಗನ ದೃಷ್ಟಿ ತೆಗೆದರೆ ಮನೆಯವರೆಲ್ಲರ ಮುಖದಲ್ಲೂ ನಗು ಮೂಡಿತ್ತು. ಸರಿಮಾ, ನಾನು ಬರ್ತೀನಿ ದೊಡ್ಡಪ್ಪ, ಬರ್ತೀನಿ, ಡ್ಯಾಡ್ ಬಾಯ್ ಎಂದು ಹೊರಡಲು ಮುಂದಾದವಳನ್ನು ತಡೆದ ರಾಮ್ರವರು, ನೀನು ಒಬ್ಬನೇ ಹೋಗ್ತಾ ಇದ್ದೀಯಲ್ಲೋ, ಭ್ರಮೆಯಲ್ಲಿ ಕೇಳಿದರು. ಒಡನೆಯೇ ತಾತ್ಸಾರದಿಂದ ಕಂತೆಯಿಳಿಸಿ ಹಣೆ ತೀಡಿಕೊಂಡವನು, ಗೊತ್ತಿಲ್ಲ ದೊಡ್ಡಪ್ಪ, ಮನೇಲಿ ಇದ್ದಾಳೆ ಅನಿಸುತ್ತೆ, ಹೋಗ್ತಾ ಅವಳನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಂದನು. ಪಾರ್ಥ ಭ್ರಮ ಆಗಲೇ ಹೊರಟು ಮನೆ ಹೊರಗೆ ನಿಂತಿದ್ದಾಳೆ. ನಿಮಗೋಸ್ಕರನೇ ಕಾಯ್ತಾ ಇದ್ದಾಳೆ ಎಂದಳು ಮೌನವಾಗಿದ್ದ ಧಾರಿಣಿ. ಹೌದಾ, ಸರಿ ಅದ್ಕೆ, ನಾನು ಬರ್ತೀನಿ ಎಂದವನೇ ಅಲ್ಲಿಂದ ಕಾಲ್ಕಿತ್ತನು ಸಶೇಷ.